ಕೇರಳದಲ್ಲಿ ಮೆದುಳು ಜ್ವರದಿಂದ ಸಾವು ನೋವು ಹೆಚ್ಚಳವಾಗ್ತಾ ಇದ್ದು ರಾಜ್ಯದ ಅಯ್ಯಪ್ಪ ಮಾಲಾಧಾರಿಗಳಿಗೆ ಟೆನ್ಷನ್ ಹೆಚ್ಚಾಗುವಂತೆ ಮಾಡಿದೆ. ಇದರ ಬೆನ್ನಲ್ಲೇ ಕರ್ನಾಟಕ ಆರೋಗ್ಯ ಇಲಾಖೆ ಯಾತ್ರಿಕರಿಗೆ ಎಚ್ಚರಿಕೆ ನೀಡಿದೆ. ಕರ್ನಾಟಕದಿಂದ ಕೇರಳಕ್ಕೆ ಹೋಗುವವರು ಎಚ್ಚರಿಕೆಯಿಂದ ಇರಬೇಕು. ಕೇರಳದ ನದಿ ಕೆರೆಗಳಲ್ಲಿ ಸ್ನಾನ ಮಾಡೋ ಮುನ್ನ ಹುಷಾರಾಗಿರುವಂತೆ ಸೂಚನೆ ಕೊಟ್ಟಿದೆ. ವೈರಸ್ ಭೀತಿ ನಡುವೆಯೂ ಅಯ್ಯಪ್ಪ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈರುಳ್ಳಿ ಬೆಲೆ ದಿಢೀರ್ ಕುಸಿತವಾಗಿದ್ದಕ್ಕೆ ಗದಗದಲ್ಲಿ ಎಪಿಎಂಸಿ ಮಾರುಕಟ್ಟೆ ಬಂದ್ ಮಾಡಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ 2,000 ರೂಪಾಯಿ ಇದ್ದ ರೇಟ್ ಏಕಾಏಕಿ ಕುಸಿತ ಆಗಿದೆ. ಕ್ವಿಂಟಾಲ್ ಈರುಳ್ಳಿಗೆ 200 ರಿಂದ 400 ರೂಪಾಯಿಗೆ ಟೆಂಡರ್ ಕರೆಯಲಾಗ್ತಾ ಇದೆ. ಈ ಮೂಲಕ ಟೆಂಡರ್ನಲ್ಲಿ ದಲ್ಲಾಳಿಗಳಿಂದ ಮೋಸ ಆಗಿದೆ. ಆದರೆ ಎಪಿಎಂಸಿ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ರೈತರು ಕಿಡಿಕಾರಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಬಂದಿದ್ದ ಎಪಿಎಂಸಿ ಕಾರ್ಯದರ್ಶಿ ಸುವರ್ಣ ವಾಲೇಕಾರ್ ಅವರನ್ನ ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಯ್ಯಪ್ಪನ ಮಾಲೆ ಹಾಕಿದ್ದಕ್ಕೆ ವಿದ್ಯಾರ್ಥಿಯನ್ನ ಶಾಲೆಯಿಂದ ಹೊರಕ್ಕೆ ಹಾಕಲಾಗಿದೆ. ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಕಡ್ಲೆಮಕ್ಕಿಯಲ್ಲಿರುವ ಪಿಯು ಕಾಲೇಜಿನಲ್ಲಿ ಘಟನೆ ನಡೆದಿದೆ. ಮಾಲೆ, ವಸ್ತ್ರ, ಸರ ಎಲ್ಲ ತೆಗೆದು ಬಾ ಅಂತ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಿಂದ ವಿದ್ಯಾರ್ಥಿಯನ್ನ ಹೊರ ಹಾಕಲಾಗಿದೆ. ದ್ವಿತೀಯ ಪಿಯು ಓದ್ತಾ ಇರುವ ಶಿವು ಎಂಬ ಯುವಕ ಮಾಲೆ ಧರಿಸಿ ಕಾಲೇಜ್ಗೆ ಬಂದಿದ್ದ. ಈ ವೇಳೆ ಪ್ರಾಂಶುಪಾಲರು ಮಾಲೆ ಬಿಚ್ಚಿ ಬ್ಯಾಗ್ನಲ್ಲಿಟ್ಟು ಬರುವಂತೆ ಸೂಚಿಸಿ ಹೊರ ಕಳುಹಿಸಿದ್ದಾರೆ. ನೇಪಾಳದಿಂದ ಬೆಂಗಳೂರಿಗೆ ನೇಪಾಳಿ ಪ್ರಜೆಗಳ ಸಾಗಾಟ ಮಾಡ್ತಾ ಇದ್ದದ್ದು ಬೆಳಕಿಗೆ ಬಂದಿದೆ. ಬಸ್ನಲ್ಲಿ 200ಕ್ಕೂ ಅಧಿಕ ಮಂದಿ ನೇಪಾಳಿಗಳನ್ನ ಕೆಲಸದ ಆಮಿಷ ತೋರಿಸಿ ಬೆಂಗಳೂರಿಗೆ ಕರೆ ತರಲಾಗ್ತಾ ಇತ್ತು. ಆರ್ಟಿಒ ಅಧಿಕಾರಿಗಳ ಪರಿಶೀಲನೆಯ ವೇಳೆ ನೇಪಾಳಿಗರು ಸಾಗಾಟ ಪತ್ತೆಯಾಗಿದೆ. ಬಸ್ಗಳಿಗೆ ಯಾವುದೇ ಪರ್ಮಿಟ್ ಇಲ್ಲದೆ ನೇಪಾಳಿಗರ ಸಾಗಾಟ ಮಾಡ್ತಾ ಇದ್ದ ಹಿನ್ನೆಲೆ ಬಸ್ಗಳನ್ನು ಸೀಸ್ ಮಾಡಲಾಗಿದೆ. ರೈತರ ಜಮೀನಿನಲ್ಲಿ ವಿಂಡ್ ಫ್ಯಾನ್ ನಿರ್ಮಾಣ ವಿಚಾರಕ್ಕೆ ರೈತರು ಹಾಗೂ ಪಿಎಸ್ಐ ನಡುವೆ ವಾಗ್ವಾದ ನಡೆದಿದೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ತಾಳಕೇರಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಸೂಕ್ತ ಪರಿಹಾರ ನೀಡದೆ ವಿಂಡ್ ಫ್ಯಾನ್ ಅಳವಡಿಸ್ತಾ ಇರೋ ಹಿನ್ನೆಲೆ ವಾಹನ ತಡೆದು ಮಹಿಳೆಯರು ಪ್ರತಿಭಟಿಸುತ್ತಿದ್ದರು. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಬೇವೂರು ಪೊಲೀಸ್ ಠಾಣೆ ಪಿಎಸ್ಐ ನಾಯಕ್, ನಿಮ್ಮ ವ್ಯವಹಾರವನ್ನ ನೀವು ಬಗೆಹರಿಸಿಕೊಳ್ಳಿ, ವಾಹನ ತಡೆದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತ ವಾರ್ನಿಂಗ್ ನೀಡಿದ್ದಾರೆ. ಇದಕ್ಕೆ ಕೆರಳಿದ ಪ್ರತಿಭಟನಾಕಾರರು ರೈತರ ಮೇಲೆ ಪಿಎಸ್ಐ ದೌರ್ಜನ್ಯ ಮಾಡ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನವರಿಯಿಂದ ಬೆಂಗಳೂರಿನಲ್ಲಿ ಪೇ ಆ್ಯಂಡ್ ಪಾರ್ಕ್ ನೀತಿ ಜಾರಿಗೊಳಿಸಲು ಜಿಬಿಎ ಸಜ್ಜಾಗಿದೆ. ವಾಹನಗಳ ಪಾರ್ಕಿಂಗ್ಗೆ ಶುಲ್ಕ ವಿಧಿಸುವ ಮೂಲಕ ಹೊಸ ಅಧ್ಯಾಯದ ಮೂಲ ಸೃಷ್ಟಿಗೆ ಜಿಬಿಎ ಮುಂದಾಗಿದೆ. ಈ ಮೂಲಕ ಇನ್ಮುಂದೆ ವ್ಯಾಪ್ತಿಯ ಮುಖ್ಯ ರಸ್ತೆಗಳಲ್ಲಿ ವಾಹನ ಪಾರ್ಕ್ ಮಾಡಲು ಶುಲ್ಕ ಕಟ್ಟಬೇಕಾಗುತ್ತೆ. ನಗರ ಭೂ ಸಾರಿಗೆ ನಿರ್ದೇಶನಾಲಯದ ಅಧ್ಯಯನ ವರದಿ ಆಧರಿಸಿ ಪೇ ಪಾರ್ಕ್ ನೀತಿ ರೂಪಿಸಲು ನಿರ್ಧಾರ ಮಾಡಲಾಗಿದ್ದು, 1 ತಿಂಗಳ ಪ್ರಾಯೋಗಿಕ ಪೇ ಆ್ಯಂಡ್ ಪಾರ್ಕ್ ವೇಳೆ ಎದುರಾಗುವ ಅಡೆತಡೆ ಗಮನಿಸಿ ನೀತಿ ರೂಪಿಸಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.